ತೆಗ್ದಿದ್ದಾರೆ ಅವರು. ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ, ನಾನು ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದು ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ಇಬ್ಬರು ಪಕ್ಷದ ಸೀನಿಯರ್ ಲೀಡರ್. ಒಂದು ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ ಒಂದಾದರೂ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವರು ಮಾತಾಡ್ಕೊಂಡು ಬಂದಿದ್ದೀನಿ, ಬೇರೆ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ. ನಾನು ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಅಲಿಗೇಷನ್ ಬಂದಿತ್ತು ಸರ್. ಯಾವುದು ಏನಂತ? ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗಲಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ನನಗೆ AICC ಇಂದ ನನ್ನ ಸ್ಟಾರ್ ಕ್ಯಾಂಪೇನರ್ ಮಾಡಿಬಿಟ್ಟು ನನಗೆ ಕೇರಳದಲ್ಲಿ ಹಾಕಿದರು. ಆ್ಯಕ್ಚುಲಿ 7ನೇ ತಾರೀಕುವರೆಗೆ ಹಾಕಿದರು. ಮನೆ ಮುಖ್ಯಮಂತ್ರಿಗಳು 3ನೇ ತಾರೀಕು 4ನೇ ತಾರೀಕಿಗೆ ಘೋಷಣೆ ಮಾಡಿದರು, ಸಮೀರ್ ಅವರು 5ನೇ ತಾರೀಕು ಬರ್ತಾರಂತ. ನಾನೇ ಸ್ವತಃ ವೇಣುಗೋಪಾಲ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಮನೆ ಮುಖ್ಯಮಂತ್ರಿಯಿಂದ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್, ನಾನು ಹೋಗಲೇಬೇಕಂತಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ. 5ನೇ ತಾರೀಕು ನನಗೊಂದಿನ ಪ್ರಚಾರ ಮಾಡೋಕ್ಕೆ ಅಂದರು. 5ನೇ ತಾರೀಕು ಪ್ರಚಾರ ಮಾಡಿದ್ದೀನಿ. 6-7 ಬಾಗಲಕೋಟೆ ಇರಬೇಕಾಗಿದ್ದು 6-7 ಬಾಗಲಕೋಟೆಯಲ್ಲಿ ಮಾಡಿದ್ದೀನಿ. ಹಂಗೂ ಪ್ರೆಸ್ ಮೀಟ್ ಮಾಡುವಾಗ ನಾನು ದಾವಣಗೆರೆಯಲ್ಲಿ ಇನ್ನೂ ನನಗೆ ಅಗತ್ಯ 7ನೇ ತಾರೀಕು ಬರ್ತೀನಿ ಅಂತಲೂ ಹೇಳೋಗಿದ್ದೀನಿ. ನನ್ನ ಅಗತ್ಯ ಇದೆ ಕರೆದು ನಾನು ಬರ್ತಾಯಿದ್ದೆ. ಏನು ಅದು ಕೇಳಿಲ್ಲ, ನಾನು ಹೇಳಿಲ್ಲ. ನಾವು ಯೂಶಲಿ ಹೆಂಗೆ ಹೋಗ್ತೀನಿ, ನಾವು ಪ್ರತಿ ಸಲ ಹೋಗ್ತೀನಿ, ಹಂಗೆ ಹೋಗಿದ್ದೀನಿ, ಮಾತಾಡ್ಕೊಂಡು ಸರ್ ನಿಮ್ಮ ಕಡೆಯಿಂದ ಏನು ತಪ್ಪಾಗಿಲ್ಲ. ಈಗ ಎರಡು ನಾವು ಗೆಲ್ತೀವಿ, ದಾವಣಗೆರೆನೂ ಗೆಲ್ತೀವಿ, ಬಾಗಲಕೋಟು ಗೆಲ್ತೀವಿ, UDF ಸರ್ಕಾರನೂ ಕೇರಳದಲ್ಲಿ ಬರ್ತಾರೆ. ಸಮಾಧಾನ ಮಾಡಿದ್ದೀನಿ. ನಾನು ನನಗೆ ಹೇಳೋಷ್ಟು ಅವನು ದೊಡ್ಡವ್ರು, ಸೀನಿಯರ್, ಮೋಸ್ಟ್ ಸೀನಿಯರ್ ಅವರು. ನಾನು ಭಾಳ ಅವ್ರ ಮುಂದೆ ಭಾಳ ಸಣ್ಣವನಾಗ್ತೀನಿ. ನಾನು ಹೇಳಿದ್ದೀನಿ ಇಂತೆಲ್ಲ ರಾಜಕೀಯದಲ್ಲಿ ಆಗೋದು ಸಹಜ ಸರ್, ಸ್ವಲ್ಪ ದಯಮಾಡಿ ಧೈರ್ಯವಾಗಿರಿ ನೀವು ಅಂತೇಳಿ ಧೈರ್ಯ ತುಂಬ ಬಂದಿದ್ದೀನಿ ನಾನು. ಯಾಕೆ ಸರ್ ಪಾರ್ಟಿ ಒಳಗಡೆ ಈ ಥರದ ಆಕ್ಟಿವಿಟಿ ಸರ್? ಮುಸ್ಲಿಂ ನಾಯಕರ ಮಧ್ಯೆ ಈ ರೀತಿಯಾಗಿ ಸರ್ ಪರಸ್ಪರ ಬಹಿರಂಗವಾದ ಹೇಳಿಕೆಗಳನ್ನು ಕೊಡುವ ವಾತಾವರಣ ಯಾಕೆ? ಯಾರು? ಎಲ್ಲವರಂದ್ರೆ ಹೆಸರು ಹೇಳ್ಬೇಕು ತಾನೆ. ನಾನು ಇಂಥವ್ರು ಅಂತ ನಾನು ಹೇಳ್ತೀನಿ. ನಾನು ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ ಇಂಥವ್ರು ಸುಖೇಶ್ ಹಿಂಗೆ ಮಾಡಿದ್ದಾರೆ, ಹಿಂಗೆ ಇವ್ರು ಮಾಡಿದ್ದಾರೆ, ಹಂಗೆ ಇವ್ರು ಮಲ್ಲಿಕಾರ್ಜುನ ಹಿಂಗೆ ಮಾಡಿದ್ದಾರೆ ಹೇಳ್ಬೇಕು ತಾನೆ. ಯಾರಂತ ಹೇಳಿದ್ದಾರೆ ಅವರು? ಯಾರಂತನೂ ಹೆಸರು ಹೇಳಿಲ್ಲ. ಹೆಸರು ಹೇಳಕ್ಕೆ ಹೇಳಿ, ಹೆಸರು ಯಾರ್ದು ಹೇಳಿಲ್ಲ ಅವರು. ಸರ್ ಯಾರಾದರೂ ತಪ್ಪು ಗ್ರಹಿಕೆ ಆಗೋ ಥರ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ಒಂದೇ ಸಲ ನಾನು ಹೇಳೋದು, 2 ದಾವಣಗೆರೆ ನಾವು ಗೆಲ್ತೀವಿ. 4ನೇ ತಾರೀಕು ರಿಸಲ್ಟ್ ಕಾಯಿರಿ. ಹೆಚ್ಚಿನ ಮತದಲ್ಲಿ ಲೀಡಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ ಗೆಲ್ತೀವಿ, ಬಾಗಲಕೋಟೆಲ್ಲೂ ಗೆಲ್ತೀವಿ. ಶಿಸ್ತು ಮುಖ್ಯ ಅಂತ DK ಶಿವಕುಮಾರ್ ಅವರು. ಹೌದು, ಅದೇ ಶಿಸ್ತನ್ನ ಪಾಲಿಸ್ತಾ ಇರೋದು ನಾವು. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನನಗೆ ನಾನು ಎಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ಕೇರಳಕ್ಕೆ ಹೋಗಿಲ್ಲ. ನಾನು ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ರು. ಅದು 8 ಡಿಸ್ಟಿಕ್ ಕೊಟ್ಟಿದ್ರು. 8 ಡಿಸ್ಟಿಕ್ ಕೊಟ್ಟಿದ್ರು. ನನಗೆ ಆ್ಯಕ್ಚುಲಿ 7ನೇ ತಾರೀಕುವರೆಗೂ ಇತ್ತು. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ, 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ. ನಾನು ವೇಣುಗೋಪಾಲ್ಗೆ ಹೇಳಿದೆ, ನಾನು ಈ ಥರ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಸರ್, ನಾನು ಹೋಗಬೇಕಾಗ್ತದೆ, 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ ಸರ್, ಹೋಗ್ಬೇಕು. ಇಲ್ಲ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ನಾನು ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ, ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾ ಇದ್ದಿದ್ದು? ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ದರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ